ಲಾಲ್ಬಾಗ್ಗೆ. ಸೊ ನಿಮ್ಗೆ ಗೊತ್ತಾಗುತ್ತೆ, ಇದೆಲ್ಲ ನೋಡ್ತಾ ಇದ್ದೀರಲ್ವ ಹೇಗಿದೆ ಲಾಲ್ಬಾಗು ಅಂತ. ಈ ಹೂಗಳು ನೋಡಿದಾಗ ಮನಸ್ಸು, ಹೃದಯ ಎಲ್ಲ ಹಗೂರ ಅನಿಸುತ್ತೆ. ಜಗತ್ತಲ್ಲಿ ಹೂ ಇಲ್ದಿದ್ರೆ ಏನಾಗ್ತಿತ್ತು? ನಮ್ಮ ಜೀವನ ಎಲ್ಲ ಫುಲ್ ಖಾಲಿ 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 ಅನ್ನಿಸ್ತಿತ್ತು ಅಲ್ವಾ ಫ್ರೆಂಡ್ಸ್? ಜಗತ್ತು ನಿರ್ಜೀವ ಅನ್ನಿಸ್ತಿತ್ತು. ಮನುಷ್ಯನ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡಬೇಕಂದ್ರೆ ಹೂವುಗಳ ಮುಖಾಂತರನೇ ಅಲ್ವಾ? ನಮ್ಮ ಪ್ರೀತಿ, ನಮ್ಮ ಭಾವನೆ, ನಮ್ಮ ಪೂಜೆ, ಹಬ್ಬಗಳು ಎಲ್ಲ ಇನ್ಕಂಪ್ಲೀಟ್ ಅನ್ನಿಸ್ತಿತ್ತು ಅಲ್ವಾ? ಹೂಗಳು ಇಲ್ಲದ ಜಗತ್ತು ಒಂಥರ ಬಣ್ಣ ಇಲ್ಲದ ಕನಸಿನಂತೆ ಅಲ್ವಾ? ಉಸಿರು ಇದ್ರೂ ಜೀವ ಇಲ್ದಿರೋ ಹಾಗೆ ಅಲ್ವಾ ಫ್ರೆಂಡ್ಸ್? ಸೊ ಬನ್ನಿ ನೋಡೋಣ, ಹಾಗೆ ಹೂವಿನ ಸುವಾಸನ ಸವಿಯೋಣ. ಇಲ್ಲಿ ಒಳಗಡೆ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ, ಗ್ಲಾಸ್ ಹೌಸ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿ ಹೇಗಿದೆ ಅಂದರೆ ಹೂವಿನ ಹಾಸಿಗೆ ಹಾಸಿದ ಹಾಗಿದೆ ಒಳಗಡೆ. ಆಮೇಲೆ ಅಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಮಾಡೆಲ್ಸ್ ಇಟ್ಟಿದ್ದಾರೆ. ಹೇಗಿದೆ ಅಂದರೆ ಅಲ್ಲಿ ಜೀವ ಬಂದಿದೇನೋ ಅಂತ ಆ ಮಾಡೆಲ್ಸಿಗೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಪ್ಲೀಸ್ ಇಲ್ಲಿ ಬಂದರೆ ಈ ಗ್ಲಾಸ್ ಹೌಸ್ ಮಾತ್ರ ಮಿಸ್ ಮಾಡೋದಕ್ಕೆ ಹೋಗಲೇಬೇಡಿ, ತುಂಬ ಚೆನ್ನಾಗಿದೆ. ಪೇಷನ್ಸಿಂದ ಬನ್ನಿ ಫ್ರೆಂಡ್ಸ್, ಅರ್ಜೆಂಟಾಗಿ ಮಾಡ್ಕೊಂಬರ್ಬೇಡಿ. ಇಲ್ಲಿ ಬಂದರೆ ನೀವು ಆ ನೆನಪುಗಳದ್ದು ಒಂದು ಚೀಲ ತೊಗೊಂಡು ಹೋಗಬೇಕು, ಆ ಮೆಮೊರೀಸ್ ತೊಗೊಂಡು ಹೋಗಬೇಕು. ಅಷ್ಟು ಚೆನ್ನಾಗಿದೆ. ಯಾಕೆಂದರೆ ನಮಗೆ ಈ ಥರ ಪ್ರಸಂಗ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ ಬೆಂಗಳೂರಲ್ಲಿ ಸ್ಪೆಷಲಿ. ಸೊ ಇಂಡಿಪೆಂಡೆನ್ಸ್ ಡೇಗೆ ಮತ್ತು ರಿಪಬ್ಲಿಕ್ ಡೇಗೆ ಮಿಸ್ ಮಾಡೋಕ್ಕೆ ಹೋಗಲೇಬೇಡಿ. ಓಕೆ ಫ್ರೆಂಡ್ಸ್, ಬನ್ನಿ ನೋಡೋಣ ಮುಂದೆ. ಎಲ್ಲಿ ನೋಡಿ ಫ್ರೆಂಡ್ಸ್, ನಾವಿವಾಗ ಹೋಗ್ತಾ ಇರೋದು ಗ್ಲಾಸ್ ಹೌಸ್ ಹತ್ರ. ವಾವ್, ಏನು ವೆದರ್ ಇದೆ ಇವತ್ತಿನ ಮಾತ್ರ, ಸಖತ್ ಕೂಲ್ ಆಗಿದೆ ವೆದರ್. ನೈಸ್, ತುಂಬ ಚೆನ್ನಾಗಿದೆ. ಎಷ್ಟಿದೆ ಇದು ವೆದರ್ ಇವತ್ತು? 20 ಡಿಗ್ರಿ, 19ರಿಂದ 20 ಡಿಗ್ರಿ ಇದೆ. ನೈಸ್ ಗ್ಲಾಸ್ ಹೌಸ್ ಇದು. ಸುಮಾರು ಜನ ನಮ್ಮ ಥರನೇ ಬೇಗ ಬಂದಿದ್ರು. ನೈಸ್ ರೀಲ್ಸು. ಇಲ್ಲಿ ನೋಡಿ ಎಷ್ಟಿದೆ ಇವತ್ತಿಂದು? 19 ಡಿಗ್ರಿ. ಇಲ್ಲಿ ನೋಡಿ, ಇಲ್ಲಿ ಬಂದುಬಿಟ್ರೆ ಹೂವಿನ ಮಧ್ಯ ನಾವು ಕಳೆದೋಗ್ಬಿಡ್ತೀವಿ. ಇಲ್ಲಿ ಜನ ನಮ್ಮ ಥರನೇ ಸುಮಾರು ಬೇಗ ಬಂದಿದ್ದಾರೆ. ಎಲ್ಲ ಫೋಟೋ ಸೆಷನ್. ಓಹೋ, ರಿಪಬ್ಲಿಕ್ ಡೇ ಬೇರೆ ಇವತ್ತು, ಕೇಳ್ತೀರಾ? ಹಾಂ ಫ್ರೆಂಡ್ಸ್, ಲಾಸ್ಟ್ ಟೈಮು ನಾನು ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ರಿಪಬ್ಲಿಕ್ ಡೇ ಬಗ್ಗೆ. ಅದು ಪಾರ್ಟ್ 1 ಇತ್ತು. ಇಲ್ಲಿ ಕಂಟಿನ್ಯೂಯೇಷನ್ ಇದೆ, ಇದು ಪಾರ್ಟ್ 2. ಇಲ್ಲಿ ನಾವು ಇದು ಎಂಟ್ರೆನ್ಸ್, ಆ್ಯಕ್ಚುಲಿ ಗ್ಲಾಸ್ ಹೌಸಿಗೆ ಒಳಗೆ ಹೋಗೋಕ್ಕೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಂಟ್ರೆನ್ಸು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ಅದು ಯಾರು ಮಾಡಿದಾರೋ ರಿಯಲಿ ಅವ್ರಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು. ಎಷ್ಟು ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ ಅಂದರೆ ಅದು ನಿಜವಾಗ್ಲೂ ಮೆಚ್ಚಬೇಕು ಆ ಕ್ರಿಯೇಟಿವಿಟಿನ. ಇಲ್ಲಿ ನೋಡಿ ಏನು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ಬಟ್ ಏನು ಯೂಸ್ ಮಾಡ್ಕೊಂಡು ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವರು ಪೂರ್ಣಚಂದ್ರ ತೇಜಸ್ವಿ, ಇವ್ರದ್ದು ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದಾರೆ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು, ನಿಮ್ಮದು ಇಲ್ಲಿ ಕಾಣಿಸ್ತಾ ಇದೆ ಮಾಡೆಲ್ಸ್ ಎಲ್ಲ. ಆಮೇಲೆ ಇಲ್ಲಿ ಬಂದು ಒಂದು ಡಿಸ್ಪ್ಲೇ ಬೋರ್ಡ್ ಮಾಡಿದ್ದಾರೆ. ಇದರಲ್ಲಿ ಇವರ ಜೀವನ, ಇವರ ಪರ್ಸ್ನಲ್ ಜೀವನ, ಇವರ ತಂದೆ ತಾಯಿ, ಇವರ ಹೆಂಡತಿ, ಇವರ ಮಕ್ಕಳು ಎಲ್ಲರದ್ದು ಡಿಸ್ಪ್ಲೇ ಮಾಡಿದ್ದಾರೆ. ಪ್ಲಸ್ ಇವರ ಜೀವನ ಶೈಲಿ ಹೇಗಿತ್ತು, ಆಮೇಲೆ ಇವರ ಚಿಂತನೆಗಳು, ಇವರ ಸಾಧನೆಗಳು, ಇವ್ರದ್ದು ಫ್ಯಾಮಿಲಿ ಟ್ರೀ ಪ್ರತಿಯೊಂದು ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ಇಲ್ಲಿ ಮಾತ್ರ ಎಷ್ಟು ಚೆನ್ನಾಗಿ ಡಿಸ್ಪ್ಲೇ ಮಾಡಿದ್ದಾರೆ ಅಂದರೆ ಒಳಗಡೆ ಹೂವಿನ ಜೊತೆಗೆ ಇವರ ಹವ್ಯಾಸಗಳು, ಇವರ ಚಿಂತನೆಗಳು ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಫ್ರೆಂಡ್ಸ್. ಇಲ್ಲಿ ನೋಡಿ, ಮುಂದೆ ತೋರಿಸ್ತೀನಿ ನಿಮಗೆ. ಇದು ಹೇಗಂದರೆ ಪೂರ್ಣಚಂದ್ರ ತೇಜಸ್ವಿಯವರು ನಮ್ಮ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದ ಕುವೆಂಪು ಅವರ ಮಗ ಇವರು. ಇವ್ರ ಟ್ಯಾಲೆಂಟು ಒಂದು ಏರಿಯಾದಲ್ಲಿ ಸೀಮಿತ ಆಗಿಲ್ಲ ಫ್ರೆಂಡ್ಸ್, ಒಂದು ಏರಿಯಾದಲ್ಲಿ ಲಿಮಿಟ್ ಆಗಿಲ್ಲ ಇವ್ರದ್ದು. ಹಿ ವಾಸ್ ಅ ಗ್ರೇಟ್ ರೈಟರ್. ಹಾಗೆ ಇವರು ಬಹುಮುಖ ಪ್ರತಿಭೆ. ಒಂದರಲ್ಲೇ ಟ್ಯಾಲೆಂಟ್ ಇದೆ ಅಂತಲ್ಲ ಇವ್ರದ್ದು, ತುಂಬ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಅದು ಈ ಹೂವಿನ ಜೊತೆಗೆ ಮಾಡೆಲ್ಸ್ ತೋರಿಸಿದ್ದಾರೆ. ಅದು ಹೇಗಿತ್ತು ಅಂದರೆ
ಹೂವಿಗೂ ಜೀವ ಇದೆ, ಮಾಡೆಲ್ಸ್ಗೂ ಜೀವ ಬಂದಿದೆಯೇನೋ ಹಾಗೆ ಅಷ್ಟು ಬ್ಯೂಟಿಫುಲ್ಲಾಗಿ ತೋರಿಸಿದ್ದಾರೆ. ಬ್ಯೂಟಿಫುಲ್ ಆಗಿದೆ ನೋಡಿ ಫ್ರೆಂಡ್ಸ್, ಬನ್ನಿ ನೋಡೋಣ. ಫ್ರೆಂಡ್ಸ್, ಮುಂದಿನ ಭಾಗದಲ್ಲಿ ನಾನು ಇವರ ಹವ್ಯಾಸಗಳು ಏನೇನಿದ್ವು, ಯಾವ ಥರ ಇವರ ಜೀವನ ಶೈಲಿ ಇತ್ತು, ಇದನ್ನೆಲ್ಲವನ್ನು ನಾನು ಮುಂದಿನ ಭಾಗದಲ್ಲಿ ತೋರಿಸ್ತೀನಿ ನಿಮಗೆ. ಥ್ಯಾಂಕ್ ಯು ಫ್ರೆಂಡ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.